ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಬುಧವಾರದಿಂದ ಅಸಲಿ ಪರೀಕ್ಷೆ ಶುರುವಾಗಲಿದೆ. ಕೊಲೆ ಪ್ರಕರಣದ ಕುರಿತು ಪೊಲೀಸರು ಈಗಾಗಲೇ ತನಿಖೆ ನಡೆಸಿ ಸಾವಿರಾರು ಪುಟಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಬುಧವಾರದಿಂದ ಕೊಲೆ ಪ್ರಕರಣದ ವಿಚಾರಣೆ ಆರಂಭವಾಗಲಿದೆ. ಈಗಾಗಲೇ ಸಾಕ್ಷಿಗಳಿಗೆ ಸಮನ್ಸ್ ನೀಡಲಾಗಿದ್ದು ಡಿ ಗ್ಯಾಂಗ್ಗೆ ಆತಂಕ ಶುರುವಾಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜೂನ್ 9, 2024 ಬೆಂಗಳೂರಿನ ಸುಮನಹಳ್ಳಿ ಬಳಿಯ ರಾಜಕಾಲುವೆ ಪಕ್ಕದಲ್ಲೇ ಒಂದು ಅಪರಿಚಿತ ಮೃತದೇಹ ಪತ್ತೆಯಾಗಿತ್ತು. ರಾಜಕಾಲುವೆ ಬಳಿಯಿದ್ದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಅಪರಿಚಿತ ಶವದ ಕುರಿತು ಪೊಲೀಸರಿಗೆ ಮಾಹಿತಿ ನೀಡಿದ್ದ. ಪೊಲೀಸರ ತನಿಖೆಯಲ್ಲಿ ಹೊರಬಂದ ಸತ್ಯ ಕೇಳಿ ಸ್ವತಃ ಪೊಲೀಸರೇ ಶಾಕ್ ಆಗಿದ್ರು. ಅಪರಿಚಿತ ವ್ಯಕ್ತಿ ಬೇರಾರೂ ಅಲ್ಲ, ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅನ್ನೋದು ಗೊತ್ತಾಗಿತ್ತು. ಈ ಕೊಲೆಗೆ ಕಾರಣ ದರ್ಶನ್ ಅನ್ನೋ ವಿಚಾರ ತಿಳಿದ ಬಳಿಕ ಪೊಲೀಸರಿಗೆ ದೊಡ್ಡ ಶಾಕ್ ಕಾದಿತ್ತು. ಬಳಿಕ ಈ ಕೇಸ್ನಲ್ಲಿ ದರ್ಶನ್ ಜೈಲುವಾಸ ಅನುಭವಿಸಿದ್ದ. ಕೊನೆಗೆ ಹೈಕೋರ್ಟ್ನಲ್ಲಿ ಬೇಲ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದ. ಆದರೆ ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡಿತ್ತು. 2ನೇ ಬಾರಿ ಬಂಧನಕ್ಕೆ ಒಳಗಾಗಿರೋ ದರ್ಶನ್ ಮತ್ತು ಇತರ ಆರೋಪಿಗಳ ವಿರುದ್ಧ ನವೆಂಬರ್ 3ರಂದು ದೋಷಾರೋಪ ಹೊರಿಸಲಾಗಿತ್ತು. ಬುಧವಾರದಿಂದ ಕೋರ್ಟ್ನಲ್ಲಿ ರೇಣುಕಾ ಕೇಸ್ ವಿಚಾರಣೆ. ನ್ಯಾಯಾಲಯಕ್ಕೆ ಹಾಜರಾಗಲಿದ್ದಾರೆ ರೇಣುಕಾ ತಂದೆ ತಾಯಿ. ಆರೋಪಿಗಳು ಎಲ್ಲರೂ ಸೇರಿ ತಮ್ಮ ವಿರುದ್ಧದ ಆರೋಪ ಸುಳ್ಳುವಂತ ನ್ಯಾಯಾಲಯದಲ್ಲಿ ಹೇಳಿದ್ರು. ಇದಾದ ಬಳಿಕ ಡಿಸೆಂಬರ್ 3ಕ್ಕೆ ವಿಚಾರಣೆ ಮುಂದೂಡಲಾಗಿತ್ತು. ಅಂದು ನ್ಯಾಯಾಲಯದಲ್ಲಿ ದರ್ಶನ್ ಪರ ವಕೀಲರು ಕೆಲವು ಆಕ್ಷೇಪಣೆಗಳನ್ನ ಸಲ್ಲಿಸಿದ್ರು. ಆದರೆ ಈ ಆಕ್ಷೇಪಣೆಗಳನ್ನ ನ್ಯಾಯಾಲಯ ಪುರಸ್ಕರಿಸಲಿಲ್ಲ. ಪ್ರಾಸಿಕ್ಯೂಷನ್ ಪರ ವಕೀಲರು ವಿಚಾರಣೆಗೆ ಸಿದ್ಧರಾಗಿದ್ರು. ಆದರೆ ತಾವು ಕೊಲೆ ಕೇಸ್ನಲ್ಲಿ ಸವಾಲು ಮಾಡಲು ಹೆಚ್ಚಿನ ಕಾಲಾವಕಾಶ ಕೋರಿದ್ರು. ಆದರೆ ನ್ಯಾಯಾಲಯ ಇದನ್ನ ನಿರಾಕರಿಸಿತ್ತು. ಡಿಸೆಂಬರ್ 3ರಂದು ದರ್ಶನ್ ಪರ ವಕೀಲರ ಆಕ್ಷೇಪಣೆಗಳನ್ನು ಆಲಿಸಿದ ನ್ಯಾಯಾಲಯ ಅವರ ವಾದವನ್ನ ಪುರಸ್ಕರಿಸಲಿಲ್ಲ. ಬದಲಿಗೆ ಪ್ರಕರಣದ ಸಾಕ್ಷಿಗಳನ್ನ ಸಮನ್ಸ್ ನೀಡಲು ಸೂಚಿಸಿ ವಿಚಾರಣೆಯನ್ನ ಡಿಸೆಂಬರ್ 17ಕ್ಕೆ ಮುಂದೂಡಿತ್ತು. ಹೀಗಾಗಿ ಬುಧವಾರದಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆ ಆರಂಭವಾಗಲಿದೆ. ಪ್ರಾಸಿಕ್ಯೂಷನ್ ಪರ ವಕೀಲರು ರೇಣುಕಾ ಸ್ವಾಮಿ ತಂದೆ ತಾಯಿಯ ಸಾಕ್ಷಿಯನ್ನ ದಾಖಲಿಸಿದ್ದಾರೆ. ಇದಾದ ಬಳಿಕ ಆರೋಪಿಗಳ ಪರ ವಕೀಲರು ಸಾಕ್ಷಿಗಳ ಪಾಟಿ ಸವಾಲು ಮಾಡಲು ಅವಕಾಶವನ್ನ ಸಿಗಲಿದೆ. ಹೀಗಾಗಿ ಬುಧವಾರದಿಂದ ದರ್ಶನ್ ಮತ್ತು ಗ್ಯಾಂಗ್ಗೆ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ಪ್ರಕರಣದ 17 ಆರೋಪಿಗಳಲ್ಲೇ ಪವಿತ್ರ ಗೌಡ A1 ಆಗಿದ್ದು ದರ್ಶನ್ A2 ಆಗಿದ್ದಾನೆ. ನವೆಂಬರ್ 3ರಂದು ಆರೋಪಿಗಳನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ ಬಳಿಕ ನ್ಯಾಯಾಧೀಶರು ಆರೋಪಿಗಳ ಹಾಜರಾತಿ ಪಡೆದಿದ್ರು. ನಂತರ ದೋಷಾರೋಪ ಹೊರಿಸುವ ಪ್ರಕ್ರಿಯೆ ಆರಂಭಿಸಿದ್ರು. ಪ್ರಮುಖವಾಗಿ ಪವಿತ್ರ ಗೌಡ ಮತ್ತು ದರ್ಶನ್ ವಿರುದ್ಧ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಆಧರಿಸಿ ದೋಷಾರೋಪ ಹೊರಿಸಲಾಗಿತ್ತು. ಹಾಗಿದ್ರೆ ಪವಿತ್ರ ಗೌಡ ಮತ್ತು ದರ್ಶನ್ ವಿರುದ್ಧ ನ್ಯಾಯಾಲಯದಲ್ಲಿ ಹೊರಿಸಲಾಗಿರೋ ದೋಷಾರೋಪ ಏನು ಅನ್ನೋದನ್ನ ನೋಡೋದಾದ್ರೆ, ಹೊರಿಸಿದ ದೋಷಾರೋಪವೇನು? A1 ಪವಿತ್ರ ಗೌಡ ಜೊತೆ A2 ದರ್ಶನ್ಗೆ ಸಂಬಂಧವಿದೆ ಅಂತ ನ್ಯಾಯಾಲಯ ದೋಷಾರೋಪ ಮಾಡಿದ್ದು. ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ A2, A3, A10 ಜೊತೆ ಸೇರಿ ರೇಣುಕಾ ಸ್ವಾಮಿ ಕೊಲೆಗೆ ಸಂಚು ರೂಪಿಸಿದ್ರು. ಇದರಂತೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಮೂಲಕ ರೇಣುಕಾ ಸ್ವಾಮಿಯನ್ನ ಆತನ ಸ್ವಂತ ಊರು ಚಿತ್ರದುರ್ಗದಿಂದ ಕಾರಿನಲ್ಲಿ ಕಿಡ್ನಾಪ್ ಮಾಡಿಸಿದ್ರು. ರೇಣುಕಾ ಸ್ವಾಮಿ ಅಪಹರಿಸಿ ಕರೆತರುವ ವೇಳೆ ಆತನ ಬಳಿ ಇದ್ದ ಆಭರಣಗಳ ಸುಲಿಗೆ ಮಾಡಲಾಗಿದೆ. ಅಲ್ಲದೆ ಬೆಂಗಳೂರಿಗೆ ಕರೆತಂದ ಬಳಿಕ ರಾಜರಾಜೇಶ್ವರಿ ನಗರದ ಶೆಡ್ನಲ್ಲಿ ಅಕ್ರಮ ಬಂಧನದಲ್ಲಿ ಇರಿಸಿದ್ರಿ. ರೇಣುಕಾ ಸ್ವಾಮಿ ಶೆಡ್ನಲ್ಲಿರುವ ಕುರಿತು 2ನೇ ಆರೋಪಿಯಿಂದ ನಿಮಗೆ ಮಾಹಿತಿ ಸಿಕ್ಕಿತ್ತು. ನಿಮ್ಮನ್ನು ಶೆಡ್ಗೆ ಕರೆತಂದಾಗ ರೇಣುಕಾ ಸ್ವಾಮಿ ಮೇಲೆ ನೀವು ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದೀರಿ. ಅಲ್ಲದೆ ಕೊಲೆ ಮಾಡುವ ಒಳಸಂಚು ರೂಪಿಸಿ ರೇಣುಕಾ ಸ್ವಾಮಿ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದೀರಿ ಅಂತ ಪವಿತ್ರ ವಿರುದ್ಧ ದೋಷಾರೋಪ ಹೊರಿಸಿದ ಕೋರ್ಟ್ ಬಳಿಕ ದರ್ಶನ್ ಬಂದು ಅಶ್ಲೀಲ ಸಂದೇಶ ಕಳಿಸುತ್ತೀಯಾ ಎಂದು ರೇಣುಕಾ ಸ್ವಾಮಿಗೆ ಥಳಿಸಿದ್ದಾನೆ. ಶೆಡ್ನಲ್ಲಿ ರೇಣುಕಾ ಸ್ವಾಮಿಯನ್ನ ದರ್ಶನ್ ಮೇಲಕ್ಕೆ ಎತ್ತಿ ಕುಕ್ಕೆ ಬಲವಾಗಿ ಥಳಿಸಿದ್ದಾನೆ. ಬಳಿಕ ಕೆಲವರಿಗೆ ಹಣದ ಆಮಿಷ ತೋರಿಸಿ ತಾವೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಳ್ಳುವಂತೆ ಮಾಡಿದ್ದೀರಿ ಅಂತ ದರ್ಶನ್ ವಿರುದ್ಧ ದೋಷಾರೋಪ ಹೊರಿಸಿದೆ.
ಸೋಮವಾರ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ. ಯಾವುದೇ ಕುಂದು ಕೊರತೆ ಇಲ್ಲ ಎಂದಿರುವ ನಟ ದರ್ಶನ್ ಬುಧವಾರದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕುರಿತು ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಗಲಿದೆ. ಇದರ ನಡುವೆ ಇತ್ತೀಚೆಗಷ್ಟೇ ಹಿರಿಯ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ರನ್ನ ಬಂದಿಖಾನೆಗಳ ಡಿಜಿಪಿಯಾಗಿ ನೇಮಕ ಮಾಡಲಾಗಿತ್ತು. ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಅಲೋಕ್ ಕುಮಾರ್ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿಗೆ ಭೇಟಿ ನೀಡಿದ್ರು. ಈ ವೇಳೆ ದರ್ಶನ್ ಇದ್ದ ಬ್ಯಾರಕ್ಗೆ ತೆರಳಿ ಪರಿಶೀಲನೆ ನಡೆಸಿದ್ರು. ಈ ಹಿಂದೆ ಜೈಲಿನಲ್ಲಿ ನನಗೆ ಅಗತ್ಯ ಸೌಲಭ್ಯ ಸಿಗುತ್ತಿಲ್ಲ ಅಂತ ದರ್ಶನ್ ಅಲವತ್ತುಕೊಂಡಿದ್ದ. ಆದರೆ ಅಲೋಕ್ ಕುಮಾರ್ ಭೇಟಿ ವೇಳೆ ಯಾವುದೇ ಕುಂದುಕೊರತೆ ಇಲ್ಲ ಅಂತ ದರ್ಶನ್ ಹೇಳಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ. ಅವ್ರೇನು ಕುಂದುಕೊರತೆ ನಮಗೇನು ಹೇಳಿಲ್ಲ. ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ. ಆನಂತರ 17ನೇ ತಾರೀಕಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರ ಹಿಯರಿಂಗ್ ಏನಿದೆ ಅದು ಕೇಸ್ದು ನಡೀತಾ ಇದೆ. ಇಲ್ಲ, ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದೆ. ಅವರು ಆರ್ತಿ ನಮಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ದರೆ ಹೇಳಿ, ಅವರು ಏನು ಆರ್ತಿ ಏನು ಹೇಳಿ. ಪವಿತ್ರ ಗೌಡ 1 ವರ್ಷದಲ್ಲಿ ಜೈಲಿನಿಂದ ಹೊರಬರ್ತಾರೆ. ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ ಪವಿತ್ರ ಪರ ವಕೀಲ ಬಾಲನ್. ಇಷ್ಟೆಲ್ಲ ಘಟನೆಗಳು ನಡೀತಿರೋದರ ಮಧ್ಯೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಕೇಸ್ನಲ್ಲಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿರೋ ಕುರಿತು ನಾನು ಪ್ರತಿಕ್ರಿಯೆ ನೀಡಲ್ಲ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಈ ಆದೇಶ ನೀಡಿದ್ದಾರೆ. ಆದರೆ 1 ವರ್ಷದೊಳಗೆ ಪವಿತ್ರ ಗೌಡ ವಿರುದ್ಧ ಇರೋ ಕೇಸ್ ಗೆದ್ದೇ ಗೆಲ್ತೀನಿ. ಅವರು ವರ್ಷದೊಳಗೆ ಹೊರಗೆ ಬರ್ತಾರೆ. ಇದೇ ರೀತಿ ಎಲ್ಲ ಆರೋಪಿಗಳು ಹೊರಬರ್ತಾರೆ ಅಂತ ಬಾಲನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜಾಮೀನು ಅರ್ಜಿ ವೆಕೇಟ್ ಆಯ್ತಂದರೆ ಒಂದು ಸುಪ್ರೀಂ ಕೋರ್ಟ್ಗೂ ತೆಗೆದುಕೊಂಡು ಹೋದರು. ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು, ಹೈಕೋರ್ಟಲ್ಲಿ ಅಲೋ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಬ್ಯಾಟ್ಲ್ ಆಯಿತು, ಜಾಮೀನು ರದ್ದಾಯಿತು. ಇದು ನ್ಯಾಯಾಧೀಶರ ಆರ್ಡರು. ಇದು ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸರ್ವೋಚ್ಚ ಅಧಿಕಾರ ಇದೆ, ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಟ್ರಯಲ್ ನಡೆಸ್ತೀನಿ, ಹೊರಗೆ ಬರ್ತಾರಂತ ಮಾತ್ರ ಹೇಳ್ತೀನಿ. ಹೈಕೋರ್ಟಲ್ಲಿ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ, ಮತ್ತು ಇನ್ನು 2-3 ದಿವಸದಲ್ಲಿ ಬೇರೆ ಬೇರೆ ವಿಟ್ನೆಸ್ಗಳು ಬರ್ತಾರೆ. ಸೊ ಎಲ್ಲ ವಿಟ್ನೆಸ್ ಕ್ಲೋಸ್ ಆದರೆ ಕೇಸು ಕ್ಲೋಸ್ ಆಗುತ್ತೆ. ಸೊ ಕೋರ್ಟಲ್ಲಿ ಟ್ರಯಲ್ ಆಗುತ್ತಲ್ಲ, ಹೇಳೋದೆಲ್ಲ ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ. ಕೊಲೆ ಕೇಸ್ನಲ್ಲಿ 1 ಬಾರಿ ಜೈಲಿಗೆ ಹೋಗಿ ಬೇಲ್ ಮೇಲೆ ದರ್ಶನ್ ರಿಲೀಸ್ ಆಗಿದ್ರು. ಸುಪ್ರೀಂ ಕೋರ್ಟ್ ದರ್ಶನ್ಗೆ ಜಾಮೀನು ರದ್ದು ಮಾಡಿದ್ರಿಂದ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದ್ದಾರೆ. ಇದರ ನಡುವೆ ಬುಧವಾರದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕುರಿತು ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭವಾಗಲಿದೆ. ಶೀಘ್ರ ಪ್ರಕರಣ ಇತ್ಯರ್ಥಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಹೀಗಾಗಿ ದರ್ಶನ್ಗೆ ಬುಧವಾರದಿಂದ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.